ನಮಸ್ಕಾರ. ಈ ಪತ್ರಿಕಾಗೋಷ್ಠಿಯನ್ನು ಕರೆಸಿರ್ತಕ್ಕಂಥ ಉದ್ದೇಶ ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಿನಹಳ್ಳಿ ನಾಗರಾಜಣ್ಣವರು, ನಮ್ಮ ಆನಂದ್ ರೆಡ್ಡಿಯವರು ತಿಳಿಪಡಿಸಿದ್ದಾರೆ. ನಾನು ಅದನ್ನು ಮತ್ತೆ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ನೂತನವಾಗಿ ನಿರ್ದೇಶಕರಾಗಿ ಚುನಾಯಿತಗೊಂಡಿರ್ತಕ್ಕಂಥ ನಮ್ಮ ಕಾಡಿನಹಳ್ಳಿ ನಾಗರಾಜಣ್ಣವರಿಗೆ, ನಮ್ಮ ಬಿ ವಿ ಶ್ಯಾಮೇಗೌಡರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ ನಾನು ಹೇಳಬೇಕಾಗ್ತದೆ, ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಮುಂಚೂಣಿಯಲ್ಲಿ ಇದ್ದು ಗೆಲುವನ್ನು ಸಾಧಿಸಿದೆ ಅಂತ ಹೇಳಿದ್ರೆ, ಇದನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅವ್ರಿಗೆ ಹೇಗೆ ಅಂದರೆ, ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರಿಗೆ ಒಂದು ಸ್ವಂತ ಪ್ರತಿಷ್ಠೆ ಇದೆ. ಸ್ವಂತ ಪ್ರತಿಷ್ಠೆ ಜೊತೆಗೆ ಒಂದು ಜವಾಬ್ದಾರಿ ಇದೆ. ಪಕ್ಷದಲ್ಲಿ ಅವ್ರಿಗೆ ಎರಡೂ ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಎಲ್ಲ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರ್ಧ ರಾತ್ರಿ ಅಂದರೆ 1 ಗಂಟೆ ಆಗಿರ್ಬೋದು, 2 ಗಂಟೆ ಆಗ್ಬೋದು, ನಮಗೆ ಫೋನ್ ಕಾಲ್ಸ್ ಬರ್ತಾ ಇತ್ತು. ಏನು ಮಾಡ್ತಾ ಇದ್ದೀರಿ, ಇದು ಯಾವುದೋ ಜವಾಬ್ದಾರಿ ಕೊಟ್ಟಿದ್ದಲ್ಲ, ನೀವೇನು ಮಾಡಿದ್ರಿ, ಇದೇನು ಮಾಡಿದ್ರಿ ಅಂತ ಸಂಪೂರ್ಣವಾದಂಥ ಒಂದು ಒತ್ತಡವನ್ನು ನಾಯಕರ ಮೇಲೆ ಹೇರಿದ್ರು. ಅವ್ರಿಗೆ ಏನು ಪರಿಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರೋ ಅದನ್ನು ಗೆಲ್ಲಿಸೋವರೆಗೂ ಅದನ್ನು ಪರಿಪೂರ್ಣವಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಿ ಇವತ್ತು ಒಂದು ಗೆಲುವಿಗೆ ಎಲ್ಲ ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ನಮ್ಮ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತನ್ನ ಗೆಲುವಿಗೆ ಅವರು ಕಾರಣಕರ್ತರಾಗಿದ್ದಾರೆ. ಎರಡನೇದಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮೂರನೇದಾಗಿ ಏನು ಡೆಲಿಗೇಟ್ಸ್ ಮೇಲೆ ಒತ್ತಡಗಳೇರ್ದು ಅವರಿಗೆ ಮಾನಸಿಕ ಒತ್ತಡ ಕೊಟ್ಟು ಅವರ ಹತ್ರ ಒಂದು ಓಟುಗಳು ಹಾಕ್ಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕೇಳಿರ್ತಕ್ಕಂಥದ್ದನ್ನು ಕೇಳ್ಪಟ್ವಿ. ತಮಗೆ ಇದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಬೆಳಗ್ಗೆ ನಮ್ಮ ಜನಪ್ರಿಯ ಶಾಸಕರು ಎಲ್ಲ ಡೆಲಿಗೇಟ್ಸ್ಗೆ ಒಂದು ಸಂದೇಶವನ್ನು ರವಾನಿಸಿದ್ರು. ಏನು ಸಂದೇಶವನ್ನು ರವಾನಿಸೋದು ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಯಾವುದೇ ಥರವಾದ ಒತ್ತಡ ಇಲ್ಲ, ತಾವು ಪಕ್ಷಕ್ಕೆ ಬದ್ಧರಾಗಿ ತಾವು ಕಾಡೇನಹಳ್ಳಿ ನಾಗರಾಜ್ಗೆ ಮತ್ತು ಬಿ ವಿ ಶ್ಯಾಮೇಗೌಡರಿಗೆ ನೀವು ಮತ ಚಲಾಯಿಸೋಂಗಿದ್ರೆ ದಯವಿಟ್ಟು ಹೋಗಿ ಮತ ಚಲಾಯಿಸಿ. ಅಥವಾ ನಿಮ್ಗೆ ಬೇರೆ ಒತ್ತಡಗಳಿದ್ದು ಅಥವಾ ಬೇರೆ ಕಡೆ ಕಮಿಟ್ಮೆಂಟ್ ಇದ್ದರೆ ತಾವು ಇವಾಗಲೇ ಇಲ್ಲಿಂದ ಎದ್ದು ಹೋಗ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಪಕ್ಷಕ್ಕೆ ನೀವು ಯಾರು ಏನು ಪಕ್ಷಕ್ಕೆ ನಾವು ಇದೇ ಆಗಿರ್ತೀವಿ, ಒಬೆ ಆಗ್ತೀವಿ ಅಂತ ಯಾರು ಅಂದ್ಕೊಳ್ತಾರೆ ಅವ್ರು ಮಾತ್ರ ಇರಿ. ಇಲ್ಲ ನಾವು ಬೇರೆ ಕಡೆ ಕಮಿಟ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಾವು ಯಾರನ್ನು ಕೊಂಡ್ಕೊಂಡಿಲ್ಲ, ಯಾರ ಮೇಲೆ ಒತ್ತಡ ಹೇಳೋಕ್ಕಾಗಲ್ಲ, ನೀವು ದಯವಿಟ್ಟು ಇಲ್ಲಿಂದ ಹೋಗಿ ನಿಮ್ಗೆ ಬೇಕಾದ್ರೆ ಓಟ್ ಹಾಕ್ಕೋಬೋದು ಅಂತೇಳಿ ಅವರು ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟರು. ಆ ನಿಟ್ಟಿನಲ್ಲಿ ಒಂದು ನಂಬಿಕೆಯಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ನಮ್ಮ ಸಮೃದ್ಧಿ ಮಂಜು ಅವರು ಕೊಟ್ಟರು. ಅಂಥ ಸಂದರ್ಭದಲ್ಲಿ ನಾವು ಒತ್ತಡ ಇರ್ತಕ್ಕಂಥದ್ದು, ಅವರ ಮೇಲೆ ಕೈಕಾಲು ಕಟ್ಟಾಕ್ತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವನ ಆಗೋದಿಲ್ಲ. ಅವರ ಸ್ವಇಚ್ಛೆಯಂತೆ, ಯಾಕಂದರೆ ಒತ್ತಡ ಇರ್ಬೋದು ಅಂದ್ರೆ ಎಲ್ಲಿವರೆಗೂ ಒತ್ತಡ ಇರ್ಬೋದು, ಮತ ಚಲಾಯಿಸುವಾಗ ಆತನ ಪಾಡಿಗೆ ಹೋಗಿ ಆತನ ಮತ ಚಲಾಯಿಸ್ತಾನೆ, ಅಲ್ಲಿ ಒತ್ತಡ ಇರೋಕ್ಕಾಗ್ತದ? ಅವ್ರ ಮನಸ್ಸಲ್ಲಿ ಯಾರು ಇರ್ತಾರೆ ಅವ್ರು ಓಟ್ ಹಾಕ್ತಾರೆ. ಅದನ್ನು ಯಾರು ಒತ್ತಡ ಇರ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಮತ್ತೆ ಹೇಳ್ತಾ ಇದ್ರು, 3-4 ಸಲ ವ್ಯಾಖ್ಯಾನ ಮಾಡ್ತಾ ಇದ್ರು, ಏನು MLA ಅವರು ಸಂಭ್ರಮಾಚರಣೆ ಮಾಡ್ತಾರಂತೆ, ಸಂಭ್ರಮಾಚರಣೆ ಒಂದು ಪ್ರತೀತಿ ಇವತ್ತಿಂದಲ್ಲ. ಸನ್ಮಾನ್ಯ ಪ್ರಕಾಶ್ ಅವರು, ಕಲ್ಲಪಲ್ಲಿ ಪ್ರಕಾಶ್ ಅವರು ಲಾಸ್ಟ್ ಟೈಮು ನಿಜವಾಗ್ಲೂ ಕೂಡ ಅವ್ರಿಗೆ ನಾವು ಗೌರವವನ್ನು ಕೊಡ್ತೇವೆ. ಯಾಕಂದರೆ ಲಾಸ್ಟ್ ಟೈಮ್ ಇದೇ ಕಾಡೇನಹಳ್ಳಿ ನಾಗರಾಜ್ ನಿಂತಾಗ ನಮ್ಮ ಜೊತೆಗಿದ್ರು, ನಮ್ಗೆ ಸಹಕಾರ ಕೊಟ್ಟರು, ನಮ್ಗೆ ಸಹಾಯ ಮಾಡಿದ್ರು. ಆವತ್ತು ಕಲ್ಲಪಲ್ಲಿ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾಗಲೂ ಕೂಡ ಆವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ. ಇವತ್ತೇನು ಹೊಸದೇನಲ್ಲ ಅದು. ಇವತ್ತು ಶಾಸಕರು ಹೇಳಿದ್ದಾರೆ ಸಂಭ್ರಮಾಚರಣೆ ಮಾಡ್ತಾರೆ, ನಿಜ. ಶಾಸಕರು ಹೇಳಿರ್ತಕ್ಕಂಥ ಉದ್ದೇಶನೇ ಬೇರೆ. ಶಾಸಕರು ಯಾಕೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದೇ ಆಲೂರು ಶ್ರೀನಿವಾಸ್ ಅವರು ಈ ತಾಲೂಕಲ್ಲಿ MLA ಆಗಿದ್ದಾಗ, ಮಂತ್ರಿಗಳಾಗಿದ್ದಾಗ ಅನೇಕ ಸ್ಥಳೀಯ ಸಂಸ್ಥೆಗಳು ನಮ್ಮ ಹತೋಟಿಯಲ್ಲಿತ್ತು. ಜಾತ್ಯತೀತ ಜನತಾದಳದ ಒಂದು ಹತೋಟಿಯಲ್ಲಿತ್ತು. ಅವ್ರು ತೀರೋದ್ಮೇಲೆ 15 ವರ್ಷ ನಮಗೆ ಅಧಿಕಾರ ಇಲ್ಲ ಪಕ್ಷಕ್ಕೆ. ಆವಾಗ ಸ್ಥಳೀಯ ಸಂಸ್ಥೆಗಳನ್ನು ನಮ್ಮ ಹಿಡಿತಕ್ಕೆ ತಗೊಳ್ಳೋಕ್ಕಾಗಲಿಲ್ಲ. ಯಾವಾಗ ಕಾಡೇನಹಳ್ಳಿ ನಾಗರಾಜ್ ಅವರು ಅಧ್ಯಕ್ಷರಾದ್ಮೇಲೆ, ಇದೇ ನಮ್ಮ ಸಮೃದ್ಧಿ ಮಂಜು ಅವರು ಶಾಸಕರಾದ್ಮೇಲೆ ಅವರು ಕಾಯ ಮನಸ ವಚ್ಚ ಕೆಲಸ ಮಾಡಿ ಇವತ್ತು ಸ್ಥಳೀಯ ಸಂಸ್ಥೆಗಳು ಒಂದು ಕಡೆ DCC ಬ್ಯಾಂಕ್ ಇವತ್ತು ನಮ್ದು ಹಾಸ್ಕೊಂಡ್ರು, ಇವತ್ತು 2 ಕ್ಷೇತ್ರಗಳಲ್ಲಿ ಡೈರಿದು ನಮ್ದು ಹಾಸ್ಕೊಂಡ್ರು. ಅಂದರೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ನಮ್ಮ ಪಾಲಿಗೆ ಬರ್ತಾ ಇದೆ. ಈಗ ಪಕ್ಷದ ಒಂದು ವರ್ಚಸ್ಸು ಹೆಚ್ಚಾಗ್ತಾ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ವಿನಃ
ಯಾರನ್ನೋ ಗುರಿಯನ್ನಾಗಿಟ್ಕೊಂಡು ಯಾರನ್ನೋ ಮನಸ್ಸಿಟ್ಕೊಂಡು ಅವರಿಗೆ ನೋವು ಪಡಿಸ್ಬೇಕು ಅಂತೇಳಿ ಇವತ್ತು ಸಂಭ್ರಮಾಚರಣೆಗಳು ಮಾಡ್ತೀವಿ ಅಂತಕ್ಕಂಥ ಅವರು ಏನಾದ್ರು ತಪ್ಪು ತಿಳ್ಕೊಂಡ್ರೆ ಅದು ತಪ್ಪು ಕಲ್ಪನೆ. ಇದು ನಮ್ಮ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಶಾಸಕರ ಒಂದು ಸ್ಪಷ್ಟ ಸಂದೇಶ ಏನಂತ ಹೇಳಿದ್ರೆ, ಎಲ್ಲ ಈಗ ಒಂದರ ನಂತರ ಒಂದು ಸ್ಥಳೀಯ ಸಂಸ್ಥೆಗಳು ನಮ್ಮ ಕೈಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಪಕ್ಷದ ವತಿಯಿಂದ ಯಾರಿಗೋಸ್ಕರ ನಾವು ಸಂಭ್ರಮಾಚರಣೆ ಅಲ್ಲ, ಪಕ್ಷದ ವರ್ಚಸ್ಸಿಗೋಸ್ಕರ ಸಂಭ್ರಮಾಚರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಉಲ್ಲೇಖವನ್ನು ನಮ್ಮ ಮಾನ್ಯ ಶಾಸಕರು ಮಾಡಿದ್ರು. ಮತ್ತೆ ಹೇಳಿದ್ರು, ಇವತ್ತು ಕಾಡನಹಳ್ಳಿ ನಾಗರಾಜ್ ಅವರು ಗೊಳವಂತ ಹತ್ತೆ ಅವರು ಡೆಲಿಗೇಷನ್ ಒಂದು ಸಹಾಭೂತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಹತ್ತರು ಅಂತಲ್ಲ. ನಾವೆಲ್ಲರೂ ಕೂಡ ಮನುಷ್ಯರು, ನಮಗೆ ಭಾವನೆಗಳಿರ್ತವೆ. ಭಾವನೆಗಳಿದ್ದಾಗ ಒಂದು ಕಷ್ಟ ಬಂದಾಗೂ ಅಳ್ತೀವಿ, ಸುಖ ಬಂದಾಗೂ ಆನಂದ ಭಾಷೆಗಳು ನಮ್ಮ ಕಣ್ಣಲ್ಲಿ ಬರ್ತವೆ. ಅವ್ರು ಕೇಳಿದೆ, ಅಣ್ಣ ಯಾಕಣ್ಣ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ, ಅವ್ರು ಒಂದು ಮಾತು ಹೇಳಿದ್ರು, ಈಗಾಗಲೇ ನಾನು 3 ಬಾರಿ ನಿರ್ದೇಶಕರಾಗಿ ಚುನಾಯಿತಗೊಂಡಿದ್ದೀನಿ. ನಮ್ಮ ಕಾರ್ಯಕರ್ತರ, ನಾಯಕರ, ನಮ್ಮ ಡೆಲಿಗೇಷನ್ ಒಂದು ಆಶೀರ್ವಾದದಿಂದ ಇವತ್ತು 4ನೇ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದಾಗ ಇಷ್ಟು ಅಪಾರ ಸಂಖ್ಯೆಯಲ್ಲಿ ನಮ್ಮ ನಾಯಕರುಗಳು, ನಮ್ಮ ಡೆಲಿಗೇಟ್ಸು, ನಮ್ಮ ಕಾರ್ಯಕರ್ತರು ಇವತ್ತು ನನ್ನ ಹಿಂದೆ ಇದ್ದಾರಲ್ಲ. ನಾನು ಸೋಲೋದು ಗೆಲ್ಲೋದು ಅದು ಭಗವಂತನ ಕೈಯಲ್ಲಿದೆ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇವತ್ತು ಇಷ್ಟು ಜನ ನನ್ನ ಹಿಂದೆ ಇದ್ದಾರಲ್ಲ, ಇನ್ನು ಇದಕ್ಕಿಂತ ಸಂತೋಷ ನಮ್ಗೆ ಏನು ಬೇಕು ಅಂತೇಳಿ ಆ ಆನಂದ ಭಾಷೆಗಳು ನನ್ನ ಕಣ್ಣಲ್ಲಿ ಬರ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಅಷ್ಟಕ್ಕೆ ಅವರು ಕಣ್ಣಲ್ಲಿ ನೀರು ಬಂತಷ್ಟೇ.